ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಇಂಟರ್ವ್ಯೂ ಮೈಕ್ ನ ಅನ್ಬಾಕ್ಸಿಂಗ್ ನ ಮಾಡ್ತಾ ಇದ್ದೀನಿ ಗುರು. ಇದು ವೈರ್ಲೆಸ್ ಮೈಕ್ರೋಫೋನ್ ಆಗಿರುತ್ತೆ, ಸರಿನಾ? ಅಂದ್ರೆ ನಿಮ್ಗೆ ತಮ್ಮನೇಲ್ ಎಲ್ಲ ನೋಡಿದಾಗಲೇ ಗೊತ್ತಾಗಿರುತ್ತೆ ಗುರು. ಈ ದಿವಸ ಅವರೆಲ್ಲ ಇಂಟರ್ವ್ಯೂ ಎಲ್ಲ ಮಾಡ್ತಾರಲ್ಲ ಗುರು, ಇದು ಆ ತರದ್ದು ಒಂದು ಮೈಕ್ ಆಗಿರೋದೇ ಗುರು. ಈ ಒಂದು ಮೈಕ್ ನ ನಾನು ಈಗ ಅನ್ಬಾಕ್ಸಿಂಗ್ ನ ಮಾಡ್ತಾ ಇದ್ದೀನಿ. ಜೊತೆಗೆ ಅದನ್ನ ಹೆಂಗ್ ಕನೆಕ್ಟ್ ಮಾಡೋದು ಅಂತ ಎಲ್ಲ ಹೇಳ್ತೀನಿ, ಸರಿನಾ? ಅದ್ರಗಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಇದನ್ನ ಇನ್ನೊಂದು ಯಾವ್ದಾರು ಮಾಡೋಣ ಅಂತ ಅನ್ಕೊಂಡಿದೆ, ಬಟ್ ನಾಳೆ ಆದ್ರೆ ಇದು ಪಬ್ಲಿಕ್ ರಿವ್ಯೂನ ಮಾಡೋಣ ಅಂತ ಇದೀರಿ. ಅದರಿಂದ ನಿಮಗೆ ಅದೇಂಗ್ ಮಾಡ್ದೆ ಗುರು ಅಂತ ಏನಾದ್ರು ಕೇಳ್ತಿರಲ್ಲ, ಅದರಿಂದ ನಾನು ಇದು ತಗೊಂಡು ಬೇಜಾನ್ ವರ್ಷ ಆಗ್ಬಿಟ್ಟೈತೆ. 2023 ತಗೊಂಡಿದ್ದು ಅನ್ಸದೆ, ಎಲೆಕ್ಷನ್ ಸರ್ವೆ ಮಾಡುವ ಅಂತ. ಬಟ್ ಅದನ್ನ ಮಾಡ್ಲಿಲ್ಲ, 2 ವರ್ಷ ಇದನ್ನ ಹಂಗೆ ಮನೇಲಿ ಇಟ್ಬಿಟ್ಟಿದೆ. ಇವಾಗ ಸಿಕ್ತವ್ರು, ಅದರಿಂದ ಇವಾಗ್ಲಾರು ಇದನ್ನ ಯೂಟಿಲೈಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಇದಕ್ಕೆ ಯಾವ ಸೆಲ್ ಬೇಕಿತ್ತು, 2 ಸೆಲ್ನೆಲ್ಲ ತಂದೆ ಸೆಟಪ್ ಮಾಡೋಣ. ಈಗ ಒಂದ್ಸತಿ ಟೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ ಚೆನ್ನಾಗಿ ಬರತ್ತೆ ಅಂತಾನೆ ಅಂದ್ಕೊಂಡಿದೀನಿ. ಗುರು ಬನ್ನಿ ಶುರು ಮಾಡೋಣ. ಅದ್ರಕ್ಕಿಂತ ಮುಂಚೆ ಹೊಡಿರಿ ಗುರು ಸಬ್ಸ್ಕ್ರೈಬ್ ನ. ಗೈಸ್, ಇಲ್ಲಿ ನಾನು ಪ್ರೊಫೆಷನಲ್ ವೈರ್ಲೆಸ್ ಮೈಕ್ರೋಫೋನ್ ಯೂಸ್ ಮಾಡ್ತಿದ್ದೀನಿ. ಇದನ್ನ USB ಮೈಕ್ರೋಫೋನ್, ಕರೋಕೆ ಮೈಕ್ರೋಫೋನ್, UHF ಮೈಕ್ರೋಫೋನ್ ಮತ್ತೆ ಮಲ್ಟಿಪರ್ಪಸ್ ಮೈಕ್ರೋಫೋನ್ ಅಂತ ಬರ್ದಿದ್ದಾರೆ. ಈ ಕಡೆ ನೋಡಿದ್ರೆ ಪ್ರೊಫೆಷನಲ್ ವೈರ್ಲೆಸ್ ಮೈಕ್ರೋಫೋನ್, ಇಲ್ಲಿ ಕಡೆ ನೋಡಿದ್ರೆ ಗುರು ಡಿಸೈನ್ಡ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಫಾರ್ ಫಿಕಾರ್ ಪ್ರಾಡಕ್ಟ್ಸ್. MRP 4999 ಇದೆ. ನಾನು 2500 ಕೊಟ್ಟಿರ್ಬೋದು ಅನ್ಕೋತೀನಿ. ಎಟ್ ಪ್ರೆಸೆಂಟ್ ಈಗ ಪ್ರೈಸ್ ಗುರು ಇದು 1999 ಇದೆ. 8th ಮೈನ್, ಜಯನಗರ, 4th ಬ್ಲಾಕ್, ಬೆಂಗಳೂರು 560011 ಪಿನ್ ಕೋಡ್. ಅದ್ರದ್ದು ಇಯರ್ ಆಫ್ ಇಂಪೋರ್ಟ್ 2023, ಕಂಟ್ರಿ ಆಫ್ ಒರಿಜಿನ್ ಚೀನಾ. ಇದು ಅಲ್ಲಿ ವೆಬ್ಸೈಟ್ ಇದೆ, ಮತ್ತೆ ಅವ್ರದ್ದು ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ನಂಬರ್ ಇದೆ. ಇದು ಮೇಡ್ ಇನ್ ಚೀನಾ ಗುರು, ಸರಿನಾ? ಇವಾಗ ಈ ಕಡೆನೂ ಸಹ ಮೈಕ್ರೋಫೋನ್, ಈ ಕಡೆನೂ ಸಹ ಮೈಕ್ರೋಫೋನ್ ಅಂತಾನೆ ಇದೆ. ಇವಾಗ 10 ಅಂತ ಇದನ್ನ ಓಪನ್ ಮಾಡೋಣ. ಈಗ ಓಪನ್ ಮಾಡಿದ ತಕ್ಷಣ ಇಲ್ಲಿ ಈ ಒಂದು ನಿಮ್ಗೆ ಮೈಕ್ ನ ಕಾಣುತ್ತೆ. ಇಲ್ಲಿ ಈ ಒಂದು ಮೈಕ್ ಸಕ್ಕತ್ತ ಇದೆ ಇವರು, ನೋಡಕ್ ಮಾತ್ರ ಕ್ರೇಜಿ ಮೈಕ್. ಇದನ್ನ ತೆಗಿಬೋದಾಯ್ತಾ? ಇದನ್ನ ತೆಗೆದ್ರೆ ಈ ರೀತಿ ಕಾಣುತ್ತೆ. ಇಲ್ಲಿಂದ ಎಲ್ಲ ರೆಕಾರ್ಡ್ ಆಗುತ್ತೆ ಆಡಿಯೋ. ಇವಾಗ ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಇವಾಗ ಕ್ಲೋಸ್ ಆಯಿತು. ಅದಾದ ನಂತರ ಗುರು ಇದು ಕೊಟ್ಟಿದ್ದಾರೆ, ಮತ್ತೆ ಇದು USB ಗೆ ಕನೆಕ್ಟ್ ಆಗಬೇಕಲ್ಲ ಗುರು, ಅದರಿಂದ ಇದನ್ನ ಕೊಟ್ಟಿದ್ದಾರೆ. ಇದನ್ನ ಹಿಂಗೆ ಕನೆಕ್ಟ್ ಮಾಡಿ ಆನಂತರ ನಿಮ್ದು ಮೊಬೈಲ್ ಇರೋದಲ್ಲ ಗುರು, ಇದು ಮೊಬೈಲ್ಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಸೆಟ್ಟಿಂಗ್ಸ್ ಆಮೇಲೆ ತೋರಿಸ್ತೀನಿ. ಆಮೇಲೆ ಇದೊಂದು ಬಿಟ್ರೆ ಇದೊಂದು 3.5mm ಆಡಿಯೋ ಜಾಕ್ನ ಕೊಟ್ಟಿದ್ದಾರೆ. ಇದನ್ನ ಬೇಕಾದ್ರೆ ಗುರು ಇಲ್ಲಿಗೆ ಕನೆಕ್ಟ್ ಮಾಡ್ಬೋದು. ಮತ್ತೆ ಇದೊಂದನ್ನ ಕೊಟ್ಟಿದ್ದಾರೆ, ಇದೆಲ್ಗಾರು ಕನೆಕ್ಟ್ ಮಾಡೋದಿದ್ರೆ ಆ ಟೈಮಲ್ಲಿ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡ್ಕೊಂಡು ನೀವು ಇದನ್ನು ಸಹ ಯೂಸ್ ಮಾಡ್ಕೋಬೋದಾಗಿರುತ್ತೆ. ನಾನು ಇವಾಗ ಇದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಓಕೆನಾ? ಎಲ್ಲ ತೆಗೆದು ಇದನ್ನ ಈ ಒಂದು ಕವರ್ಗೆನೆ ಹಾಕ್ಬಿಡ್ತೀನಿ. ಮತ್ತೆ ಇವಾಗ ಗುರು ಇದಕ್ಕೆ ನಾವು ಸೆಲ್ನ ಹಾಕ್ಬೇಕಾಗತ್ತೆ. ಸೆಲ್ ಹಾಕ್ಬೇಕಾದಾಗ ಗುರು ಇಲ್ಲಿದೆಯಲ್ಲ ಗುರು, ಇದನ್ನ ತೆಗಿಬೇಕಾಗತ್ತೆ. ಇಲ್ಲಿ ನೆಫಿಕಾರ್ ಅಂತ ಬ್ರ್ಯಾಂಡಿಂಗ್ ಇದೆ, ನೀವು ನೋಡ್ತಿರ್ಬೋದು. ಈಗ 2 ಸೆಲ್ ಇಲ್ಲಿದ್ದಾವೆ ಗುರು. ಫಿಲಿಪ್ಸ್ ಸೆಲ್ ಇದೆ, AA 1.5 ವೋಲ್ಟ್. ಇದು ಸಹ ಇಲ್ಲಿ ನೋಡ್ಬೋದು, ಮೇಡ್ ಇನ್ ಚೀನಾ ಅಂತಾನೆ ಇದೆ. ಎಲ್ಲ ಚೀನಾ ವಸ್ತುಗಳೇ ಗುರು. ಇದನ್ನ ಕರೆಕ್ಟ್ ಆಗಿ ಇದ್ರೊಳಗಡೆ ಹಾಕಬೇಕು. ಒಂದನ್ನ ಹಾಕಿದೆ, ಅದಾದ ನಂತರ ಇನ್ನೊಂದನ್ನ ಹಾಕಿದೆ. ಅದಾದ ನಂತರ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಸಿಂಬಲ್ ಬರುತ್ತೆ, ಮತ್ತೆ ಇಲ್ಲಿ ಚಾನಲ್, ಮೆಗಾಹರ್ಟ್ಸು ಅದೆಲ್ಲ ಬರುತ್ತೆ. ಅದಾದ ನಂತರ ನಾನು ಗುರು ನೆಕ್ಸ್ಟ್ ಇದನ್ನ ಕ್ಲೋಸ್ನ ಮಾಡ್ತೀನಿ. ಆಮೇಲೆ ಇದು ನಿಮಗೆ ಮೊಬೈಲ್ಗೆ ಕನೆಕ್ಟ್ ಮಾಡೋದು ಹೇಗೆ ಅಂತ ತೋರಿಸಿ ನಾನು ಮತ್ತೆ ಆಮೇಲೆಲ್ಲ ಟೆಸ್ಟಿಂಗ್ನೆಲ್ಲ ಮಾಡುವ ಗೈಸ್, ಸರಿನಾ? ನಾವು ಈಗ ಇದನ್ನ ಕನೆಕ್ಟ್ ಮಾಡುವ. ಇದಕ್ಕೆ ಫಸ್ಟ್ ಗುರು ಇದ್ರೊಳಗಡೆ ಇದನ್ನ ಹಿಂಗೆ ಕನೆಕ್ಟ್ ಮಾಡಬೇಕಾಗತ್ತೆ, ಸರಿನಾ? ಅದಾದ ನಂತರ ಇಲ್ಲಿರೋ ಥರ ಗುರು ಇಲ್ಲಿಗೆ ಇದನ್ನ ಹಿಂಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ರೆಡ್ ಲೈಟ್ ಬರ್ತಾ ಇದೆ, ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ. ಇವಾಗ ನಾನು ಈ ಮೈಕ್ನ ಆನ್ ಮಾಡ್ತೀನಿ, ಸರಿನಾ? ಈ ಮೈಕ್ನ ಆನ್ ಮಾಡಿದ ತಕ್ಷಣ ಗುರು ಇವಾಗ ಇಲ್ಲಿ ನೋಡಿ ಗ್ರೀನ್ ಲೈಟ್ ಬರುತ್ತೆ. ಈಗ ಅದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಗುರು. ಬಂತು ನೋಡಿ ಗುರು, ಈಗ ಗ್ರೀನ್ ಲೈಟ್ ಈಗ ಬಂತು. ಇವಾಗ ಇದು ಕನೆಕ್ಟ್ ಆಗಿದೆ ಅಂತ. ಆನಂತರ ನೀವು ಗುರು ಇಲ್ಲಿ ಇದನ್ನೆಲ್ಲ ರೆಕಾರ್ಡ್ ಮಾಡಬೇಕು ಅಂದರೆ ಗುರು ನೀವು ಪ್ಲೇಸ್ಟೋರ್ಗೆ ಹೋಗ್ಬೇಕಾಗತ್ತೆ, ಸರಿನಾ? ಇಲ್ಲಿ ಬಂದು ಪ್ಲೇಸ್ಟೋರ್ಗೆ ಈಗ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಬಂದು ಓಪನ್ ಕ್ಯಾಮ್ರಾ ಅಂತ ಟೈಪ್ ಮಾಡಬೇಕಾಗತ್ತೆ. ಓಪನ್ ಕ್ಯಾಮ್ರಾ ಅಂತ ಹೇಳಿದೆ ನೋಡಿ, ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಓಪನ್ ಮಾಡಿದ್ದೆ. ಅದಾದ ನಂತರ ನೀವು ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಆನಂತರ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಹೋಗಿ
ಸೆಟ್ಟಿಂಗ್ಸಲ್ಲಿ ಇಲ್ಲಿ ವಿಡಿಯೋ ಸೆಟ್ಟಿಂಗ್ಸ್ ಮೇಲೆ ಹೋಗಿ ಹಿಂಗೆ ಸ್ಕ್ರೋಲ್ ಡೌನ್ ಮಾಡಿಕೊಂಡಾಗ ಇಲ್ಲಿ ಆಡಿಯೋ ಸೋರ್ಸ್ ಅಂತ ಬರುತ್ತೆ. ಇಲ್ಲಿ ಎಕ್ಸ್ಟರ್ನಲ್ ಮೈಕ್ ಇಫ್ ಪ್ರೆಸೆಂಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಯಾವಾಗ ಎಕ್ಸ್ಟರ್ನಲ್ ಮೈಕ್ ಹಾಕಿರ್ತೀರೋ ಆವಾಗ ವಾಯ್ಸು ಇಲ್ಲಿಂದ ನಿಮಗೆ ರೆಕಾರ್ಡ್ ಆಗುತ್ತೆ, ಸರಿನಾ? ಓಕೆ, ನೆಕ್ಸ್ಟ್ ಗುರು ಇದು ಎರಡರಲ್ಲೂ ಮಾತಾಡೋಣ. ಒಂದ್ಸತಿ ಮೈಕ್ನ ಯೂಸ್ ಮಾಡ್ಕೊಂಡು ಒಂದ್ಸತಿ ಹಂಗೆ ಮಾತಾಡಿದಾಗ ನಿಮಗೂ ಯಾವ ರೀತಿ ಆಡಿಯೋ ಬರುತ್ತೆ ಅಂತ ಗೊತ್ತಾಗತ್ತೆ. ಹಾಯ್ ಗೈಸ್, ಇವಾಗ ಈ ಒಂದು ಬೈಕ್ನ ಯೂಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಈಗ ಒಂದೆರಡು ಸತಿ ಇದನ್ನು ಟ್ಯಾಬ್ನು ಸಹ ಮಾಡ್ತಾ ಇದ್ದೀನಿ. ನಿಮಗೆ ಆಡಿಯೋದಲ್ಲಿ ಕ್ವಾಲಿಟಿ ಡಿಫ್ರೆನ್ಸು ಸಹ ಕಾಣ್ಬೋದಾಗಿರುತ್ತೆ. ನನಗೆ ಗೊತ್ತಿಲ್ಲ ಗುರು ಇದೊಂದು ಆಡಿಯೋ ಯಾವ ರೀತಿ ಬರುತ್ತೆ ಅಂತ. ಐ ಹೋಪ್ ಚೆನ್ನಾಗಿ ಬರ್ತಾ ಇದೆ ಈ ಒಂದು ಮೈಕಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಮೈಕ್ನ ಯೂಸ್ ಮಾಡ್ಕೊಂಡು ಒಂದಿಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಮಾಡೋಣ, ಒಂದಿಷ್ಟು ಪಬ್ಲಿಕ್ಕಿಗೆ ಕ್ವಶನ್ಸ್ನ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನನ್ನ ಆಡಿಯೋ ಕ್ವಾಲಿಟಿ ನಿಮಗೆ ಸಖತ್ತಾಗಿ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಗುರು ಈ ಒಂದು ಮೈಕ್ನ ಇಲ್ದಂಗೆ ಬರೀ ಕೇವಲ ಮಾಮೂಲಿ ಮಾತಾಡ್ತೀವಲ್ಲ ಗುರು, ಆ ರೀತಿ ಮಾತಾಡ್ತೀನಿ, ಏನು ಮೈಕೆ ಇರಲ್ಲ ಗುರು. ಆವಾಗ ನಿಮಗೆ ಆಡಿಯೋ ಕ್ವಾಲಿಟಿಗೆ ಡಿಫ್ರೆನ್ಸ್ ಸಿಗತ್ತೆ ಗೈಸ್, ಸರಿನಾ? ಇವಾಗ ಗುರು ನೆಕ್ಸ್ಟು ನಾನು ಈ ಮೈಕ್ನ ಬಿಟ್ಟು ನಾರ್ಮಲಾಗಿ ಮಾತಾಡ್ತೀನಿ, ಆವಾಗ ಯಾವ ರೀತಿ ಆಡಿಯೋ ಕ್ವಾಲಿಟಿ ಬರುತ್ತೆ ಅಂತ ನೋಡೋಣ. ಹಾಯ್ ಗೈಸ್, ಇವಾಗ ನನ್ನ ಹತ್ರ ಯಾವುದೇ ರೀತಿ ಮೈಕ್ ಇಲ್ಲ, ಮೈಕ್ ಇಲ್ದೇನೆ ಮಾತಾಡ್ತಾ ಇದ್ದೀನಿ. ಇವಾಗ ನಿಮಗೆ ಆಡಿಯೋ ಕ್ಲಾರಿಟಿ ಯಾವ ರೀತಿ ಬರ್ತಾ ಇದೆ ಕಾಮೆಂಟ್ ಮಾಡಿ ಗುರು. ಲೆಕ್ಕದಲ್ಲಿ ಯಾವ್ದಾದ್ರು ಸಂತೆ ಜಾತ್ರೆಗೆ ಹೋಗಿ ಆಡಿಯೋ ಕ್ಲಾರಿಟಿನ ಟೆಸ್ಟ್ ಮಾಡಬೇಕು, ಅವಾಗ ಗುರು ನಿಮ್ಗೆ ಇದು ಪರ್ಫೆಕ್ಟಾಗಿ ಕ್ಲಾರಿಟಿ ಸಿಗತ್ತೆ. ಬಟ್ ಇವಾಗಲೂ ಒಂದು ರೇಂಜಿಗೆ ನಿಮಗೆ ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ನಾನು ಆ ಒಂದು ಆಡಿಯೋ ಕ್ಲಾರಿಟಿನೂ ಸಹ ನಾನು ಕೇಳಿದೆ, ತುಂಬ ಇಷ್ಟ ಆಯಿತು ಗುರು ಆ ಒಂದು ಆಡಿಯೋ ಕ್ಲಾರಿಟಿ ಅಂತಲೇ ಹೇಳ್ಬೋದು ಗುರು. ನೀವೇನಾದ್ರು ಪರ್ಚೇಸ್ ಮೈಕ್ನ ಮಾಡೋದಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. 1999 ಆಯಿತು, ನೀವು ಅದನ್ನು ಪರ್ಚೇಸ್ ಸಹ ಮಾಡ್ಬೋದಾಗಿರುತ್ತೆ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಡೀರಿ ಗುರು, ಸಬ್ಸ್ಕ್ರೈಬ್ನ ಮಾಡಿರಿ, ಲೈಕ್ನ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.